ರಿಂದ 25-30 ಲೀಟರ್ ಮೇಲೆ ಇದಾವೆ. 35 ಲೀಟರ್ ಗಂಟೆ ಇರುವಂತ ಹಸುಗಳಪ್ಪ. 1 ಲಕ್ಷದಿಂದ 2 ಲಕ್ಷ 2.5 ಲಕ್ಷ ತನಕ ಇದಾವೆ. ಓಕೆ. ತೊಟ್ಟು ಗಿಟ್ಟು ಏನು ಎಲ್ಲ ಕರೆಕ್ಟ್ ಆಗಿ ಇಟ್ಕೊಂಡು ನಮಗೆ ಫೋನ್ ಹಾಕೊಂಡು ನಾವೇ ತಗೊಂತೀವಿ. ಮತ್ತೆ ಮತ್ತೊಂದು ವಿಡಿಯೋ ಸ್ವಾಗತ. ನೋಡಬಹುದು ಎಲ್ಲ ಟಾಪ್ ಕೋಡಿ ಸೆಲೆಕ್ಷನ್ ಹಸುಗಳು ಬಂದಿದ್ದಾವೆ ಧನ್ವಿ ಡೈರಿ ಫಾರ್ಮ್ ಅಲ್ಲಿ. ಬನ್ನಿ, ಅಣ್ಣವ್ರನ್ನ ಇಲ್ಲೇ ಇದ್ದಾರೆ, ಅವ್ರನ್ನ ಕೇಳಿ ವಿಚಾರಿಸೋಣ ಯಾವ ತರ ಹಸುಗಳಿದಾವೆ ಅಂತ. ನಮಸ್ತೆ. ನಮಸ್ಕಾರ. ಅಣ್ಣ, ನಿಮ್ಮ ಹೆಸರು? ರಾಮಾಂಜಿ, ಧನ್ವಿ ಡೈರಿ ಫಾರ್ಮ್. ಓಕೆ ಅಣ್ಣ, ಇಲ್ಲಿ ಈಗ ಯಾವ್ಯಾವ ತರ ಹಸುಗಳು ಬಂದಿದ್ದಾವೆ ಅಣ್ಣ? ಎಲ್ಲ ಹೊಸ ಸ್ಟಾಕ್ ಬಂದಿದ್ದಾಗಿದ್ದಾವೆ ನೋಡಪ್ಪ. ಎಲ್ಲ ಎಚ್.ಎಫ್, ಹೋಲ್ಸ್ಟನ್, ಜೆರ್ಸಿ ಯಾವುದಿಲ್ಲ, ಒಳ್ಳೆ ಜರ್ಮನ್ ಬ್ರೀಡ್, ಒಳ್ಳೆ ದೊಡ್ಡ ಹಸುನೇ ಬಂದವೆ. ಎಲ್ಲ ಸೆಲೆಕ್ಷನ್ ಹಸುಗಳು ತಂದಿದ್ದೀರಿ ನೋಡ್ರಿ. ಎಲ್ಲ ನೀವೇ ನೋಡ್ರಿ. ಎಲ್ಲ ಈ ಮಿಲ್ಕ್ ಕೆಪಾಸಿಟಿ ಎಲ್ಲ ಹೇಗಿದೆ ಅಣ್ಣ ಈಗ ತಂದಿರೋ ಹಸುಗಳಲ್ಲಿ? 20 ರಿಂದ 25-30 ಲೀಟರ್ ಮೇಲೆ ಇದಾವೆ. 35 ಲೀಟರ್ ಗಂಟೆ ಇರುವಂತ ಹಸುಗಳಪ್ಪ. ಒಂದಿನಕ್ಕೆ 2 ಟೈಮ್ ಸೇರಿ ಅಷ್ಟು ಹಾಲ್ಕೊಡಂತ ಇದಾವೆ. ಈಗ ಬೆಲೆ ಎಲ್ಲ ಯಾವ ತರ ಇದಾವಣ್ಣ? ಬೆಲೆ ಎಲ್ಲ 1 ಲಕ್ಷದ ಮೇಲೆ ಇದಾವಪ್ಪ. 1 ಲಕ್ಷ ಮೇಲೆ. ಎಲ್ಲಿಂದ ಎಲ್ಲಿವರೆಗೆ ಇದಾವಣ್ಣ? 1 ಲಕ್ಷದಿಂದ 2 ಲಕ್ಷ 2.5 ಲಕ್ಷ ತನಕ ಇದಾವೆ. ಓಕೆ. ಇದು ಎಲ್ಲ ಎಷ್ಟನೇ ಸಲ ಹಸುಗಳಣ್ಣ ಇವೆಲ್ಲ? ಮೊದಲನೇದು, ಎರಡನೇದು. ಮೊದಲನೇದು, ಎರಡನೇ ಸಲ ಹಸುಗಳಿದಾವೆ. ಈಗ ಕೆಲವರೆಲ್ಲ ರೇಟ್ ಜಾಸ್ತಿ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ, ಅವರೆಲ್ಲ ಅದಕ್ಕೆ ಏನು ಕ್ಲಾರಿಫೈ ಕೊಡ್ತೀರಣ್ಣ? ಜಾಸ್ತಿ ಆದ್ರೆ ಹಸುಗಳು ನೀವೇ ನೋಡ್ತಾ ಇದ್ದೀವಿ. ಒಳ್ಳೆ ಎಲ್ಲ ಸೈಜಸ್ಸನ್ನೇ ನಾವು ತರೋದು. ಸಣ್ಣ ಪಣ್ಣ ತರಲ್ಲ. ಸಣ್ಣ ಪಣ್ಣ ಹಸುನು ಇವಾಗ ಎಷ್ಟು ಹೇಳ್ತಾವ್ರೆ ಊರಿನ ಮೇಲೆ ಹಳ್ಳಿಗಳ ಜನ ನಿಮ್ಗೆ ಗೊತ್ತಿರೋದು. ಹೌದಣ್ಣ, ಸ್ವಲ್ಪ ಡಿಮ್ಯಾಂಡ್ ಐತೆ. ಅದರಿಂದ ನಾವು ಸ್ವಲ್ಪ ಒಂದು ಟೈಮ್ 10 ಲೀಟರ್ ಮೇಲೆ ಕರೆ ಅಂತ ಹಸನೇ ನಾವು ಸೆಲೆಕ್ಷನ್ ಮಾಡಿ ತಗೊಂಡ್ಬರ್ತೀವಿ. ಅದರಿಂದ ನಮ್ಮ ಹತ್ರ ನೋಡಿ ಈ ತರ ಎಲ್ಲ ಕ್ವಾಲಿಟಿ ಇರೋ ಹಸುಗಳು, ಎಲ್ಲ ಸೈಜು ನೋಡ್ತಾ ಇದ್ದಲ್ಲ ನೀವು ಯಾವ ತರ. ಹೌದು, ಅಡ್ಡರ್ ಕೊಡಿ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲ ನೋಡ್ತಾ